ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೂಪರ್ ಆಗಿರೋ ಮಂಗಳೂರು ಬನ್ಸ್ನ MTR ಪ್ಯಾಕಲ್ಲಿ ರೆಡಿಮೇಡ್ ಮಿಕ್ಸ್ನ ಹೇಗೆ ಬಳಸಿ ಈ ಥರ ಒಂದು ಮಂಗಳೂರು ಬನ್ಸ್ ಸಾಫ್ಟಾಗಿ ಮಾಡ್ತಾರಂತ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ತುಂಬ ಈಸಿ ಫ್ರೆಂಡ್ಸ್, ತುಂಬ ಸಾಫ್ಟಾಗಿ ಯಾವ ರೀತಿ ಮಾಡೋದಾದ ಪ್ಯಾಕೆಟ್ನ ಯೂಸ್ ಮಾಡಿ ಅಂತ ನಿಮಗೆ ಹೇಳ್ತೀನಿ. ಅಂದರೆ ಅದರಲ್ಲೇ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಆದರೆ ಕೆಲವರಿಗೆ ಮಾಡೋಕ್ಕೆ ಗೊತ್ತಾಗಲ್ಲ. ನೋಡಿರಿ, ಮಂಗಳೂರು ಬನ್ಸು MTR ಪ್ಯಾಕಲ್ಲಿ ಸಿಗುತ್ತೆ. ಈ ಒಂದು MTR ಒಂದು ಪ್ಯಾಕನ್ನು ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಒಂದು 7 ಬನ್ಸ್ ಮಾಡ್ಬೋದು ಅಷ್ಟೇ, ಜಾಸ್ತಿ ಎಲ್ಲರಿಗೂ ಒಂದೊಂದು ಬನ್ಸ್ ಸಿಗುತ್ತೆ. ಒಂದು 7 ಜನ ತಿನ್ಬೋದು. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕೋಬೇಡಿ. ಚಪಾತಿ ಹಿಟ್ಟಿನ ಹದ, ಪೂರಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ತುಂಬ ನೀರು ಹಾಕಬೇಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನೀವು ಕಲಿಸ್ಕೋಬೇಕು. ನೋಡಿ, ನಾನು ಕಲಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿದ್ದೀನಿ. ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಈ ಥರ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು. ಸ್ವಲ್ಪ ಹೊತ್ತು ಕಲಸಿದ್ರೆ ಎಷ್ಟು ಹಿಟ್ಟನ್ನು ಚೆನ್ನಾಗಿ ಹದವಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಕಲಿಸ್ಬಿಟ್ಟು ಒಂದು 10 ನಿಮಿಷ ಈ ಹಿಟ್ಟನ್ನು ನೆನೆಯೋಕ್ಕೆ ಬಿಡಬೇಕು. ಒಂದು ಮುಚ್ಚಳ ಅಥವಾ ಒಂದು ಬಟ್ಟೆ ಹಾಕಿ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬಿಡಿ. 10 ನಿಮಿಷ ಆಗಿದೆ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಳಕ್ಕೆ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಕಾಯ್ದ ನಂತರ ನೀವು ಅಡುಗೆಗೆ ಬಳಸುವಂತಹ ರೀಫೈಂಡ್ ಆಯಿಲನ್ನೇ ನೀವು ಬಳಸಬೇಕು. ಇದರೊಳಗೆ ಯಾವುದೇ ರೀತಿಯ ಕಡಲೆ ಬೀಜದ ಎಣ್ಣೆ ಮತ್ತು ತೆಂಗಿನ ಎಣ್ಣೆ ಎಲ್ಲ ಬಳಸಬೇಡಿ. ರೀಫೈಂಡ್ ಆಯಿಲ್ನೇ ಬಳಸಿ, ಅದನ್ನೇ ಟೇಸ್ಟಾಗಿರುತ್ತೆ. ನೋಡಿ, ಇಲ್ಲಿ ಈ ಥರ ಹಿಟ್ಟನ್ನು ಪೂರಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಜಾಸ್ತಿ ತಗೊಬೇಕು. ಪೂರಿ ಲಟ್ಟಿಸ್ತೀರ ಅದಕ್ಕಿಂತ ಒಂದು ಲೇಯರ್ ದಪ್ಪವಾಗಿ ಲಟ್ಟಿಸ್ಕೋಬೇಕು. ನೋಡಿ, ಈ ಥರ ದಪ್ಪವಾಗಿ ಲಟ್ಟಿಸ್ಕೊಬೇಕು. ನಾನು ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ, ಪೂರಿ ಮಾಡ್ತೀರಲ್ಲ ಅದಕ್ಕಿಂತ ಒಂದು ಲೇಯರ್ ಜಾಸ್ತಿ, ಅಷ್ಟು ದಪ್ಪ ಮಾಡಿಕೊಂಡ್ರೆ ಸಾಕು. ತೀರಾ ತೆಳ್ಳಗೆ ನೀವು ಈ ಬನ್ಸ್ನ ಮಾಡ್ಕೊಬೇಡಿ, ಚೆನ್ನಾಗಿರಲ್ಲ. ದಪ್ಪಕ್ಕೆ ಪೂರಿಗಿಂತ ಒಂದು ಲೇಯರಾಗಿ ಜಾಸ್ತಿಯಾಗಿ ನೀವು ಲಟ್ಟಿಸ್ಕೊಬೇಕು. ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕು. ನೋಡಿ, ಎಲ್ಲದನ್ನು ಲಟ್ಟಿಸಿಟ್ಕೊಂಡಿದ್ದೀನಿ ನಾನು. ತುಂಬ ಈಸಿ ಫ್ರೆಂಡ್ಸ್ ಇದೊಂದು ಮಾಡೋದು. ಎಣ್ಣೆ ಕಾಯ್ದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇವಾಗ ಲಟ್ಟಿಸಿಟ್ಕೊಂಡಿರೋದನ್ನ ನಾನು ಎಣ್ಣೆ ಒಳಗೆ ಹಾಕ್ಕೊತಾ ಇದ್ದೀನಿ. ಸೈಡಿಂದ ನಿಧಾನಕ್ಕೆ ಈ ಥರ ಬಿಡಿ. ಇವಾಗ 2 ಕಡೆ ತಿರುಗಿಸ್ಬಿಟ್ಟು ಬಣ್ಣ ಬದಲಾಗೋ ತನಕ ವೆಯ್ಟ್ ಮಾಡಿ. ನೋಡಿ, ಈ ಥರ ನಿಧಾನಕ್ಕೆ ತಿರುಗಿಸಿ ಬಣ್ಣ ಬದಲಾಗೋ ತನಕ ವೆಯ್ಟ್ ಮಾಡೋಣ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆಯಂತ. ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೋ, ಎಷ್ಟು ಚೆನ್ನಾಗಿ ನಾದುತ್ತೀರೋ ಅಷ್ಟು ಚೆನ್ನಾಗಿ ಈ ಒಂದು ಬನ್ಸು ಉಬ್ಬಿ ಬರುತ್ತೆ. 2 ಕಡೆ ಚೆನ್ನಾಗಿ ಕಲರ್ ಬದಲಾಗೋ ತನಕ ಫ್ರೈ ಮಾಡಿಬಿಟ್ಟು ಸರ್ವಿಂಗ್ ಪ್ಲೇಟಿಗೆ ಹಾಕಿ ನೀವು ಸರ್ವ್ ಮಾಡ್ಬೋದು. ನೋಡಿ, ಈ ಥರ ಗೋಲ್ಡನ್ ಕಲರ್ ಬರೋ ತನಕ ಸಿಮ್ಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸರ್ವಿಂಗ್ ಪ್ಲೇಟಲ್ಲಿ ಇಟ್ಟರೆ ಕಾಯಿ ಚಟ್ನಿ ಜೊತೆಗೆ ತುಂಬ ಟೇಸ್ಟಾಗಿರುತ್ತೆ. ಕೆಲವರು ಕಾಯಿ ಚಟ್ನಿ ಏನು ಬಳಸಲ್ಲ, ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇದರಲ್ಲಿ ಸ್ವೀಟ್ ಮಿಕ್ಸ್ ಆಗಿರುತ್ತೆ. ನಿಮಗೆ ಇದನ್ನು ಯಾವ ಥರ ರಿಯಲ್ಲಾಗಿ ಮಂಗಳೂರಲ್ಲಿ ಯಾವ ಶೈಲಿಲಿ ಮಾಡ್ತಾರೆ ಅಥೆಂಟಿಕ್ ಆಗಿ ಅಂತ ಅದು ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಬನ್ಸು ನೀವು ರೆಡಿಮೇಡ್ ಮಿಕ್ಸ್ ಇಲ್ಲದಲ್ಲೇ ಆಗಲೇ ಮಾಡ್ಬೋದು. ರೆಡಿಮೇಡ್ ಮಿಕ್ಸ್ ಇಲ್ಲದಲ್ಲೇ ಹೇಗೆ ಮಾಡೋದಂತ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.